ಬಸವ ಜಯಂತಿ ಮತ್ತು ಒಂದ್ ಕಡೆ ರಂಜಾನ್ ಹಬ್ಬ ಹಿನ್ನೆಲೆಯಲ್ಲಿ ಸಾಕಷ್ಟು ಕಡೆ ಮಾರ್ಕೆಟ್ಗಳಲ್ಲಿ ತುಂಬಾ ಜನ ಕಾಣಿಸ್ತಾ ಇದ್ದಾರೆ. ಕೊಪ್ಪಳದಲ್ಲೂ ಕೂಡ ಅಷ್ಟೇ ಬಸವ ಜಯಂತಿ ಮತ್ತೆ ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ಜನ ಅಗತ್ಯ ವಸ್ತುಗಳನ್ನ ಖರೀದಿ ಮಾಡಲಿಕ್ಕೆ ಬಂದಿದ್ದಾರೆ. ತರಕಾರಿ ಹಣ್ಣು ಖರೀದಿಗೆ ಮುಗಿಬಿದ್ದಿದ್ದಾರಂತೆ. ಜನ ಅಲ್ಲಿ ಟ್ರಾಫಿಕ್ ಜಾಮ್ನಿಂದ ಪರದಾಟ ಕೂಡ ಆಗ್ತಾ ಇದೆಯಂತೆ. ಹಬ್ಬದ ನೆಪದಲ್ಲಿ ಮಾಸ್ಕ್ ಇಲ್ಲದೆ ಖರೀದಿಗೆ ಇಳಿದಿದ್ದಾರೆ. ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ, ನೀವು ಕೂಡ ಗಮನಿಸ್ತಾ ಇದ್ದೀರಾ. ಜನರಿಗೆ ನೀವು ಎಷ್ಟೇ ಜಾಗೃತಿ ಮೂಡಿಸಿ ಏನು ಆಗೋದೇ ಇಲ್ಲ ಅನ್ನುವ ರೀತಿಯಲ್ಲಿ ಓಡಾಡ್ತಾ ಇರುವಂಥದ್ದನ್ನ ನೀವು ಕೂಡ ನೋಡ್ತಾ ಇದ್ದೀರಾ. ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲ, ಮಾಸ್ಕ್ ಅನ್ನು ಕೂಡ ಹಾಕಿಲ್ಲ ತುಂಬಾ ಜನ. ಇನ್ನು ಒಂದ್ ಕಡೆ ಅಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಅಂಗಡಿಗಳು ಕೂಡ ಓಪನ್ ಆಗಿರುವಂತ ಹಿನ್ನೆಲೆಯಲ್ಲಿ ಜನನು ಕೂಡ ಮುಗಿಬಿದ್ದಿದ್ದಾರೆ. ಅದನ್ನ ನಿಯಂತ್ರಣ ಮಾಡ್ಲಿಕ್ಕೂ ಕೂಡ ಆರೋಗ್ಯ ಇಲಾಖೆಯವರಾಗ್ಲಿ ಅಥವಾ ಮಾರ್ಷಲ್ಗಳಾಗ್ಲಿ ಅಥವಾ ಪೊಲೀಸರಾಗ್ಲಿ ಯಾರು ಕೂಡ ಇಲ್ಲ. ಏನ್ ಹೇಳ್ತಾರೆ, ಎಷ್ಟು ಅಂತ ಹೇಳ್ತಾರೆ? ಇವ್ರುಗಳು ಹಿಂಗೆ ಬೇಕಾಬಿಟ್ಟಿಯಾಗಿ ನಿರ್ಲಕ್ಷ್ಯವನ್ನ ತೋರಿಸ್ತಾ ಬೇಜವಾಬ್ದಾರಿಯಾಗಿ ಓಡಾಡ್ತಾ ಇದ್ರೆ ಅವ್ರುಗಳೇ ಅರ್ಥ ಮಾಡ್ಕೊಬೇಕು. ಪ್ರತಿ ಒಂದನ್ನು ಬಂದು ಪೊಲೀಸರೇ ಹೇಳಲಿಕ್ಕೆ ಆಗೋದಿಲ್ಲ. ಪ್ರತಿ ದಿನನೂ ಕೂಡ ನಾವು ಮಾಧ್ಯಮದಲ್ಲಿ ತೋರಿಸ್ತಾನೆ ಇರ್ತೀವಿ, ಜಾಗೃತರಾಗಿರಿ, ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿ ಅಂತ. ಇಷ್ಟಾದ್ಮೇಲೂ ಕೂಡ ನಮ್ಮ ಜನರ ಬೇಜವಾಬ್ದಾರಿ ನಿರ್ಲಕ್ಷ್ಯ ಮಾತ್ರ ಮುಂದುವರೆದಿದೆ. ಚಾಮರಾಜನಗರದಲ್ಲಿ ಈಗ ಆಲ್ರೆಡಿ ರಾಜ್ಯದಲ್ಲಿ 10ನೇ ತಾರೀಕಿನಿಂದ ಲಾಕ್ಡೌನ್ ಇದೆ. ಚಾಮರಾಜನಗರದಲ್ಲಿ ಲಾಕ್ಡೌನ್ ಜೊತೆಗೆ ಕಂಪ್ಲೀಟ್ ಆದಂತ ಲಾಕ್ಡೌನ್ ಅಲ್ಲಿ ಅಂದ್ರೆ ಇಲ್ಲಿ ಅಟ್ಲೀಸ್ಟ್ ನಮ್ಮ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ 6ರಿಂದ 10 ಗಂಟೆವರೆಗೂನಾದ್ರೂ ಅವಕಾಶ ಮಾಡಿಕೊಡ್ಲಾಗಿತ್ತು. ಆದರೆ ಚಾಮರಾಜನಗರದಲ್ಲಿ 3 ದಿನ 6ರಿಂದ 10 ಗಂಟೆ ಮಾತ್ರ ಅವಕಾಶ. ಇನ್ನು ಉಳಿದಂಥ ದಿನಗಳಲ್ಲಿ ಕಂಪ್ಲೀಟ್ ಲಾಕ್ಡೌನ್ ಇರುತ್ತೆ. ಬಟ್ ಇವತ್ತು ತಳ್ಳುವ ಗಾಡಿಯಲ್ಲಿ ತರಕಾರಿ ಮಾರಾಟಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ದೊಡ್ಡಂಗಡಿ ಬೀದಿ ಪ್ರಮುಖ ರಸ್ತೆಗಳು ಖಾಲಿ ಆಗಿದ್ದಾವೆ. ಖಾಲಿಯಾಗೇ ಇರಲಿ, ಯಾಕೆಂದ್ರೆ ಜನ ಎಚ್ಚೆತ್ತುಕೊಂಡಿದ್ದಾರೆ ಅನ್ನುವಂಥ ಸೂಚನೆ ಅದು. ರಂಜಾನ್ ಹಬ್ಬ ಹಿನ್ನೆಲೆಯಲ್ಲಿ ಮಾಂಸದ ಅಂಗಡಿಗಳಿಗೆ ವಿನಾಯಿತಿಯನ್ನ ನೀಡಲಾಗಿದೆ. ಅದು 10 ಗಂಟೆಯವರೆಗೆ ಮಾತ್ರ ವಿನಾಯಿತಿಯನ್ನ ನೀಡಲಾಗಿರುವಂಥದ್ದು. ವಾರದಲ್ಲಿ 4 ದಿನ ಚಾಮರಾಜನಗರ ಸಂಪೂರ್ಣ ಲಾಕ್ಡೌನ್ ಅನ್ನುವಂಥದ್ದನ್ನ ಈಗ ಆಲ್ರೆಡಿ ಜಿಲ್ಲಾಡಳಿತ ಮತ್ತೆ ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ಘೋಷಣೆಯನ್ನ ಮಾಡಿದ್ದಾರೆ. ಬಟ್ ಇವತ್ತು ಬಸವ ಜಯಂತಿ ಮತ್ತು ಒಂದ್ ಕಡೆ ಈ ಒಂದು ರಂಜಾನ್ ಹಬ್ಬ ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅಂದ್ರೆ 6ರಿಂದ 10 ಗಂಟೆವರೆಗೂ ಮಾತ್ರ ಕೆಲವೊಂದಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ